ಆಶಾ ಗೋಪುರ ನುಚ್ಚು ನೂರಾಗಿ ಹೋಯ್ತು. ನನ್ನ ಆಸೆಯ ಅರಮನೆ ಪುಡಿ ಪುಡಿಯಾಗಿ ಹೋಯ್ತು. ಎಲ್ಲ ಹೇಮ, ಇವತ್ತು ನನ್ನ ಪಾಲಿಗೆ ಶತ್ರುವಾಗಿ ಬರ್ತಾ ಇದ್ಯಾ, ಶತ್ರುವಾಗಿ ಬರ್ತಾ ಇದ್ಯಾ. ಎಲ್ಲ ಹೇಮ, ಇಷ್ಟು ದಿನದವರೆಗೆ ನಿನ್ನ ಜೊತೆಯಲ್ಲಿ ಇದ್ದು ನೀ ಹೇಳಿದ್ದನ್ನ ಕೇಳಿ ನಿನ್ನ ತಾಳಕ್ಕೆ ಕುಡಿದನಲ್ಲೇ. ಯಾಕೆ ಯಾಕೆ ನನಗೆ ನೀನು ಬೇಕಂತಲ್ವೇ? ಕಾರ್ಯವಾಸಿ ಕತ್ತೆ ಕಾಲು. ನಮ್ಮ ಕೆಲಸ ಆಗಬೇಕು ಅಂತಾದ್ರೆ ಕತ್ತೆಯ ಕಾಲಾದ್ರೂ ಹಿಡಿಬೇಕು ಎಂಬ ಕಾರಣಕ್ಕಾಗಿ ಆ ರೀತಿಯಾಗಿ ನಡೆದುಕೊಂಡೆ. ಮಾತ್ರ ಅಲ್ಲ, ಒಬ್ಬ ಸೇನಾ ನಾಯಕನಾಗಿ ಎಲ್ಲಿ ಯಾವಾಗ ಯಾರ ಸಮ್ಮುಖ ಹೇಗೆ ಇರಬೇಕು ಎನ್ನುವುದು ನನಗೆ ಗೊತ್ತಿಲ್ಲ ಅಂತಲ್ವೇ? ನನಗೆಲ್ಲ ಗೊತ್ತಿದೆ. ಆದರೂ ಕೂಡ ಆವತ್ತು ನಿರಂಜನ ನಿನ್ನ ಕೆನ್ನೆಗೆ ಹೊಡೆಯುವ ಕಾಲಕ್ಕೆ ಏನು ಗೊತ್ತಾಗದಿದ್ದವ, ಏನು ಕೈಯಲ್ಲಿ ಆಗದಿದ್ದವನ ಹಾಗೆ ಲಘುವಾಗಿ ವರ್ತಿಸಿದೆ, ಹೆಟ್ಟನಾಗಿ ವರ್ತಿಸಿದೆ, ಬಾಲಿಶವಾಗಿ ವರ್ತಿಸಿದೆ. ಯಾಕೆ? ನನಗೂ ಇತ್ತೆ ನಿನ್ನ ಪಾಲಿಗೆ ಬೀಳಬೇಕು ಪೆಟ್ಟು ಎಂಬ ಹಾಗೆ. ಮಾತ್ರ ಅಲ್ಲ, ಎಲ್ಲ ಗೊತ್ತಿದ್ದಂತಹ ನಾನು ಬಾಲಿಶವಾಗಿ ಹೆಡ್ಡನಾಗಿ ವರ್ತಿಸಿದೆ. ಯಾಕೆ ಗೊತ್ತೇನೆ? ನಾನು ದುರಹಂಕಾರಿಯಾದಂತಹ ನೀನು ಭಾವಿಸಬೇಕು. ನಾನು ಹೇಳಿದ್ದನ್ನು ಕೇಳಿಕೊಂಡು ಪೆತ್ತಿರುವ ಗಂಡ ರುದ್ರಭೂಷಣನಾಗುತ್ತಾನೆ ಎನ್ನುವುದಾಗಿ ಭಾವಿಸಿ ಆದರೂ ನನ್ನನ್ನು ಮದುವೆ ಒಂದಾಗಲಿ, ಆಮೇಲೆ ನಿನ್ನ ಜುಟ್ಟನ್ನು ಹಿಡಿದು ಆಟ ಆಡಿಸಬೇಕು ಅಂತ ಯೋಚನೆ ಮಾಡಿದೆ. ಆದರೆ ಇವತ್ತು ನೀನೇ ನನ್ನ ಪಾಲನ್ನು ಶತ್ರುವಾಗಿ ಬರ್ತಾ ಇದ್ದೀಯಾ. ಹಾಗೆ ಅದಕ್ಕೆಲ್ಲ ಭಯಪಡುವವ ಈ ರುದ್ರಭೂಷಣ ಅಲ್ಲ. ಯಾಕೆ ಗೊತ್ತೇನೆ? ನನಗೆ ಇಷ್ಟು ದಿನ ನೀನು ಬೇಕು ಎಂಬ ಕಾರಣಕ್ಕಾಗಿ ನಿನ್ನ ಜೊತೆ ಇದ್ದವ ರುದ್ರಭೂಷಣ ಅಲ್ಲ. ನನಗೆ ಹೆಣ್ಣು ಬೇಕಂತಲ್ಲ, ನನಗೆ ಹೆಣ್ಣೆ ಬೇಕು ಅಂತಾದ್ರೆ ದಿನಕ್ಕೆ 100 ಹೆಣ್ಣು ಮಕ್ಕಳನ್ನು ನಾನು ಪಡೆದೇನು. ಹಾಗಂತ ನನಗೆ ಬೇಕಾದದ್ದು ಹೆಣ್ಣಲ್ಲ, ನನಗೆ ಮಣ್ಣು. ಕಲ್ಯಾಣಗಿರಿ ಹಂಸ ಪಲ್ಲಕ್ಕಿಯ ಪೀಠ ಅದು ನನ್ನ ಪಾಲಿಗೆ ಬೇಕು. ನಾನು ಇಲ್ಲಿಯ ಸರ್ವಾಧಿಕಾರಿ ಆಗಬೇಕು. ಇಲ್ಲಿದ್ದವರೆಲ್ಲ ನಾನು ಹೇಳಿದ್ದನ್ನ ಕೇಳಿಕೊಂಡು ಬೆದ್ದಿರಬೇಕು ಎಂಬ ಕಾರಣಕ್ಕಾಗಿ ಆ ರೀತಿಯ ನಾಟಕವನ್ನಾಡಿದೆ. ಆದರೆ ಇವತ್ತು ನೀನೇ ನನ್ನ ಪಾಲಿಗೆ ಶತ್ರುವಾಗಿ ಬರ್ತಾ ಇದ್ದೀಯಾ, ಹಳ್ಳೆಯ ಮುಳ್ಳಾಗಿ ಬರ್ತಾ ಇದ್ದೀಯಾ. ಹಾಗೆ ಅದಕ್ಕೆ ಅಂಜಬಹುದಾದಂಥ ಗಂಡು ಮಗ ರುದ್ರಭೂಷಣ ಅಲ್ಲ. ಏನೇ ಆ ನಿರಂಜನನ ತಂಗಿಯನ್ನು ಮದುವೆ ಆಗಬೇಕಾ? ಆಗ್ತೇನೆ. ಹಾಗಂತ ನಿನಗೆ ಭಯಪಟ್ಟಲ್ವೇ? ಭಯಪಟ್ಟಲ್ಲ. ಆಕೆಯನ್ನೇ ಮದುವೆ ಆಗುವುದರ ತನ್ಮೂಲಕವಾಗಿ ನಿನ್ನ ಬದುಕಿನ ಅವನತಿಯನ್ನು ನಾನು ಕಾಣ್ತೇನೆ. ಮಾತ್ರ ಅಲ್ಲ, ನನ್ನ ಸೇನಾ ನಾಯಕತ್ವ ಆ ಪದವಿಯನ್ನು ಕಸಿದುಕೊಂಡಿಯ. ಹಾಗೆ ಅದರ ಅಗತ್ಯ ನನಗುಂಟು ಅಂತ ಭಾವಿಸಿದ್ಯಾ? ಅದರ ಅಗತ್ಯ ನನಗಿಲ್ಲ. ಹಾಗಂತ ಪದವಿಯನ್ನು ಕಳೆದುಕೊಂಡಿರುವಂತಹ ರುದ್ರಭೂಷಣ ಎಲ್ಲೆಲ್ಲಿಯೋ ಹೋಗಿ ಬದುಕ್ತಾನೆ ಎನ್ನುವುದಾಗಿ ಯೋಚನೆ ಮಾಡಿದ್ರೆ ನಿನ್ನಂತ ಮೂರ್ಖರು ಮತ್ತೊಬ್ಬ ಇಲ್ಲ. ಹಾಗಂತ ಮತ್ತೆಲ್ಲಿ ಹೋಗಿ ಬದುಕುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತಲ್ಲ. ಎಲ್ಲಿ ಬೇಕಾದ್ರೂ ಬದುಕೇನು, ಹೇಗೆ ಬೇಕಾದ್ರೂ ಬದುಕೇನು. ಹಾಗಂತ ಎಲ್ಲಿಯೂ ಹೋಗುವುದಿಲ್ಲ, ಎಲ್ಲಿಯೂ ಹೋಗುವುದಿಲ್ಲ, ಇಲ್ಲೇ ಇರ್ತೇನೆ. ಅದಕ್ಕೆ ಕಾರಣ ಏನು ಗೊತ್ತೇನೆ? ನನ್ನ ಬದುಕನ್ನು ನಾಶ ಮಾಡಿದವಳಿದ್ದೀಯ. ಎಲ್ಲ ಹೇಮಮಾಲಿನಿ, ನಿನ್ನ ಪಾಲಿಗೆ ಈ ರುದ್ರಭೂಷಣನ ಒಂದು ಮುಖ ಮಾತ್ರ ಗೊತ್ತು, ಮತ್ತೊಂದು ಮುಖ ಏನು ಅಂತ ನಿನಗೆ ಗೊತ್ತಿಲ್ವೇ? ನಿನಗೆ ಗೊತ್ತಿಲ್ಲ. ಈ ರುದ್ರಭೂಷಣ ಒಲಿದರೆ ಮಾತ್ರ ರುದ್ರಭೂಷಣ, ಒಮ್ಮೆ ಮನೆಗೆ ಅಂತಾದ್ರೆ ಪ್ರಳಯ ಕಾಲದ ರುದ್ರ ನಾಗಭೂಷಣ ನಾನಾಗುವವ ಎನ್ನುವುದನ್ನು ಮರೆಯಬೇಡ. ನನ್ನ ಬದುಕಿನ ನಾಶಕ್ಕೆ ಹೇಗೆ ನಾಂದಿ ಆಡ್ತಾ ಇದೆಯೋ ಅದೇ ರೀತಿಯಲ್ಲಿ ನಿನ್ನ ಬದುಕು ನಾಶ ಆಗಬೇಕು. ನೀನೇ ಓಡೋಡಿ ಬಂದು ನನ್ನ ಪಾದದಡಿಯಲ್ಲಿ ಬಿದ್ದು ನನ್ನ 2 ಪಾದವನ್ನು ಹಿಡಿದುಕೊಂಡು ನಿನ್ನ ಕಣ್ಣೀರಿನಿಂದಲೇ ನನ್ನ ಪಾದವನ್ನು ತೊಳೆವಾಗಿ ಮಾಡಿಲ್ಲ. ನಾನು ರುದ್ರಭೂಷಣ ಅಲ್ಲ, ನಾನು ರುದ್ರಭೂಷಣ ಅಲ್ಲ, ನಾನು ರುದ್ರಭೂಷಣ ಅಲ್ಲ. ನೆನಪಿಟ್ಕೋ, ನೆನಪಿಟ್ಕೋ. ಎಲ್ಲ ಹೇಮಮಾಲಿನಿ, ಗೋ ಇವತ್ತಿನಿಂದ ನಿನ್ನ ಪಾಲಿನ ಶನಿ ಈ ರುದ್ರಭೂಷಣ ಇದ್ದಾನೆ. ನಿನ್ನ ಬದುಕಿನ ಹೆಗಲೇರುವ ಶನಿ ರುದ್ರಭೂಷಣ ಇದ್ದಾನೆ. ನಿನ್ನ ಬದುಕಿನ ಅವನತೆ ಅದು ನನ್ನಿಂದಲೇ, ಅದು ನನ್ನಿಂದಲೇ, ಅದು ನನ್ನಿಂದಲೇ. ಹಾಗಂತ ನಿನ್ನ ಬದುಕಿನ ನಾಶ ಹೇಗೆ ಮಾಡ್ತೇನೆ ಅಂತ ನೋಡ್ತಾ ಇರು, ನೋಡ್ತಾ ಇರು, ನೋಡ್ತಾ ಇರು. ಎಲ್ಲ ಹೇಮ, ನಾನು ರುದ್ರಭೂಷಣನೇ, ನಾನೇ ಬೇರೆ, ನನ್ನ ಯೋಚನೆಯೇ ಬೇರೆ. ಹೇಗೋ ನಿನ್ನ ನಾಶ ಹೇಗೆ ಅಂತ ನೋಡು. ನಿನ್ನ ಪೋಲಿನ ಶನಿ ನಾನೇ ಇದ್ದೇನೆ, ನಿನ್ನ ಅವನತಿ ನನ್ನಿಂದಲೇ. ನೋಡ್ತಾ ಇರು.